ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಶರ್ಮತಾ. ಹಾಗಾದ್ರೆ ಯಾವ್ಯಾವ ಪ್ರಮುಖ ಸುದ್ದಿಗಳು ಇವತ್ತು ನಡೆದಿದೆ ಅನ್ನೋದನ್ನ ನೋಡೋಣ. ಸಾಲ ಮಾಡಿ ದೇಶ ಬಿಟ್ಟಿರೋ ಉದ್ಯಮಿ ವಿಜಯ್ ಮಲ್ಯ ಭಾರತಕ್ಕೆ ಗಡಿಪಾರ ಆಗ್ತಾರಾ ಇಲ್ವಾ ಅನ್ನೋದು ಬಹುತೇಕ ಇವತ್ತು ಗೊತ್ತಾಗುತ್ತೆ. ಮಲ್ಯ ಗಡಿಪಾರಿಗೆ ಈ ಹಿಂದೆ ಲಂಡನ್ನ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಆದೇಶ ಮಾಡಿತ್ತು. ಈ ಆದೇಶ ಪ್ರಶ್ನಿಸಿ ಮಲ್ಯ ಮಾಡಿರುವ ಮೇಲ್ಮನವಿ ಅರ್ಜಿಯ ವಿಚಾರಣೆ ಬ್ರಿಟನ್ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಮಲ್ಯ ಪರ ವಕೀಲರು ಬಿರುಸಿನ ವಾದವನ್ನ ಮಂಡಿಸುತ್ತಿದ್ದಾರೆ. ಮಲ್ಯಗೆ ಸಾಲ ಕೊಡುವಾಗಲೇ ಬ್ಯಾಂಕ್ಗಳಿಗೆ ಮಲ್ಯ ಕಂಪನಿಯ ಸ್ಥಿತಿಗತಿ ಗೊತ್ತಿತ್ತು. ಕಿಂಗ್ ಫಿಶರ್ ಕಂಪನಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳ ಅರಿವಿತ್ತು. ಸಮರ್ಪಕ ಭದ್ರತೆ ಇಲ್ಲದ್ದು ತಿಳಿದೇ ಅವರು ಸಾಲ ಕೊಟ್ರು ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಇನ್ನು ವಿಜಯ್ ಮಲ್ಯ ಯಾವುದೇ ವಂಚನೆ ಎಸಗಿಲ್ಲ, ಇದೊಂದು ಔದ್ಯಮಿಕ ವೈಫಲ್ಯ ಅಷ್ಟೇ ಅಂತ ಮಲ್ಯ ಪರ ವಕೀಲರು ವಾದ ಮಂಡಿಸಿದ್ದು, ಒಂದು ವೇಳೆ ಮಲ್ಯ ಅವರ ಅರ್ಜಿ ತಿರಸ್ಕಾರ ಆದ್ರೆ ವಿಜಯ್ ಮಲ್ಯ ಭಾರತಕ್ಕೆ ಹಸ್ತಾಂತರ ಆಗುತ್ತೆ. 28 ದಿನಗಳ ಒಳಗೆ ಮಲ್ಯ ಭಾರತಕ್ಕೆ ಗಡಿಪಾರಾಗುವ ಎಲ್ಲಾ ಸಾಧ್ಯತೆಗಳಿದ್ದು, ಮೇಲ್ಮನವಿ ಪುರಸ್ಕಾರ ಆದ್ರೆ ಮಲ್ಯಗೆ ರಿಲೀಫ್ ಸಿಗಲಿದೆ. ಇನ್ನು ಬ್ಯಾಂಕ್ನಿಂದ ಸಾಲ ಮಾಡಿ ದೇಶ ಬಿಟ್ಟಿರೋ ಉದ್ಯಮಿಗಳಿಗೆ ಈಗ ಬಿಸಿ ಮುಟ್ತಾ ಇದೆ. ಮಲ್ಯಗೆ ಉರುಳಿಟ್ಟಿದ್ದಾಯ್ತು, ಚೋಕ್ಸಿಗೆ ಚೌಕಿಟ್ಟಿದ್ದು ಆಯ್ತು. ಈಗ ಖದೀಮ ನೀರವ್ ಮೋದಿ ಸರದಿ. ಬ್ಯಾಂಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಭಾರತದಿಂದ ಪರಾರಿಯಾಗಿರುವಂತಹ ವಜ್ರದ ವ್ಯಾಪಾರಿ ನೀರವ್ ಮೋದಿಗೆ ಸಿಂಗಾಪುರ್ ಹೈಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ನೀರವ್ ಮೋದಿ ಸಹೋದರಿ ಹಾಗೂ ಸಂಬಂಧಿಗಳು ಸಿಂಗಾಪುರ್ ಬ್ಯಾಂಕ್ನಲ್ಲಿ ಇಟ್ಟಿರುವಂತಹ 44.41 ಕೋಟಿ ರೂಪಾಯಿ ಸ್ಥಗಿತಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇನ್ನು ಬ್ಯಾಂಕ್ ಖಾತೆಯು ಬ್ರಿಟನ್ ವರ್ಜಿನ್ ದ್ವೀಪದಲ್ಲಿ ನೆಲೆಗೊಂಡಿರುವಂತಹ ಪೆವಿಲಿಯನ್ ಪಾಯಿಂಟ್ ಕಾರ್ಪೊರೇಷನ್ನ ಹೆಸರಲ್ಲೇ ಇದೆ. ಈ ಕಂಪನಿಯು ಪೂರ್ವಿ ಮೋದಿ ಮತ್ತು ಮಯಾಂಕ್ ಮೆಹ್ತಾ ಅವರ ಒಡೆತನದಲ್ಲಿ ಇದೆ. ಈ ಹಿಂದೆ ನೀರವ್ ಮೋದಿ ಮತ್ತು ಪೂರ್ವಿ ಮೋದಿ ಅವರ 283.16 ಕೋಟಿ ರೂಪಾಯಿಗಳ ಠೇವಣಿ ಹೊಂದಿರುವಂತಹ 4 ಸ್ವಿಸ್ ಬ್ಯಾಂಕ್ ಖಾತೆಗಳನ್ನು ಸ್ವಿಟ್ಜರ್ಲೆಂಡ್ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ. ಮಧ್ಯಪ್ರದೇಶ ಬಿಜೆಪಿ ಶಾಸಕನ ರೌಡಿಸಂಗೆ ಪ್ರಧಾನಿ ಮೋದಿ ಗರಂ ಆಗಿದ್ದು, ಬಿಜೆಪಿ ಸಂಸದೀಯ ಸಮಿತಿ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತು ನಡೆದ ಬಿಜೆಪಿ ಸಂಸದೀಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ನೀವು ಜನರ ಸೇವೆಗಾಗಿ ಆಯ್ಕೆಯಾದವರು, ಪಕ್ಷಕ್ಕೆ ಕೆಟ್ಟ ಹೆಸರು ತರುವವರನ್ನ ಸಹಿಸಲಾಗದು. ಆತ ಯಾರ ಮಗನೇ ಆಗಿದ್ರೂ ಪಕ್ಷದಿಂದ ವಜಾ ಮಾಡ್ತೇವೆ ಅಂತ ಶಾಸಕ ಆಕಾಶ್ ವಿಜಯ್ ವರ್ಗಿಯಾ ವರ್ತನೆಗೆ ಕಿಡಿಕಾರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಮುಖಂಡ ವಿಜಯ್ ವರ್ಗಿಯಾ ಅವರ ಪುತ್ರ ಇಂದೋರ್ ಶಾಸಕ ಆಕಾಶ್ ವಿಜಯ್ ವರ್ಗಿಯಾ ಇತ್ತೀಚೆಗೆ ಕ್ರಿಕೆಟ್ ಬ್ಯಾಟ್ನಿಂದ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿ ವಿವಾದವನ್ನ ಸೃಷ್ಟಿಸಿದ್ರು. ನಂತರ ಅರೆಸ್ಟ್ ಆಗಿ ರಿಲೀಸ್ ಕೂಡ ಆಗಿದ್ದಾರೆ. ಬಿಜೆಪಿ ಶಾಸಕನ ಈ ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಿಜೆಪಿ ನಾಯಕರೇ ಈ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಮೋದಿ ಸಹ ಆಕಾಶ್ ವಿಜಯ್ ವರ್ಗಿಯಾಗೆ ಚಾಟಿ ಬೀಸಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಬ್ಬರು ಕಾಂಗ್ರೆಸ್ ಶಾಸಕರ ರಾಜೀನಾಮೆಯಿಂದ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಉಂಟಾಗಿದೆ. ಈ ಎಲ್ಲಾ ಬೆಳವಣಿಗೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಕಾರಣ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇರ ಕಾರಣ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಏನು ಮಾಡಲ್ಲ ಅಂತ ಹೇಳ್ತಲೇ ಅವರೇ ಎಲ್ಲವನ್ನೂ ಮಾಡ್ತಾ ಇದ್ದಾರೆ, ನಾವೇನು ಪ್ರಯತ್ನ ಮಾಡ್ತಿಲ್ಲಪ್ಪ ಅಂತ ಹೇಳುತ್ತಲೇ ಬಿಜೆಪಿ ಅವರು ಹೊಸ ತಂತ್ರಗಾರಿಕೆಯನ್ನ ನಡೆಸಿದ್ದಾರೆ, ಹೊಸ ಆಟ ಶುರು ಮಾಡಿದ್ದಾರೆ. ಶಾಸಕರಿಗೆ ಹಣ ಸ್ಥಾನಮಾನದ ಆಮಿಷವನ್ನ ಒಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಸರ್ಕಾರವನ್ನ ಉರುಳಿಸಿ ಹಿಂಬಾಗಿಲಿನಿಂದ ಸರ್ಕಾರ ರಚನೆ ಮಾಡುವುದು ಬಿಜೆಪಿಯ ಹುನ್ನಾರ ಅಂತ ಆರೋಪವನ್ನ ಮಾಡಿದ್ದಾರೆ. ಏನು ರಾಜೀನಾಮೆ ನೀಡಿರುವಂತಹ ರಮೇಶ್ ಜಾರಕಿಹೊಳಿ ಹಾಗೇನೆ ಆನಂದ್ ಸಿಂಗ್ ಬಿಜೆಪಿಗೆ ಹೋಗಲ್ಲ, ಇಬ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಸಿಕ್ಕರೆ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರ ಸೇಫ್ ಆಗಿದೆ, ಯಾವುದೇ ತೊಂದರೆ ಇಲ್ಲ. ಈ ಬೆಳವಣಿಗೆಯಿಂದ ತುರ್ತು ಸಮನ್ವಯ ಸಮಿತಿ ಸಭೆ ಕರೆಯೋ ಅಗತ್ಯತೆಯೂ ಇಲ್ಲ, ಸರ್ಕಾರ ಸೇಫ್ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಪರೇಷನ್ ಕಮಲ ಮಾಡಿದ್ರೆ ರಿವರ್ಸ್ ಆಪರೇಷನ್ ಮಾಡ್ತೀವಿ ಅಂತ ದೋಸ್ತಿ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ದೋಸ್ತಿ ಸರ್ಕಾರ ರಿವರ್ಸ್ ಆಪರೇಷನ್ ಮಾಡೋದಿದ್ರೆ ಮಾಡ್ಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಚಾಲೆಂಜ್ ಹಾಕಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ಲೀಡರ್ಸ್ ರಿವರ್ಸ್ ಆಪರೇಷನ್ ಮಾಡ್ತಾರೆ ಅನ್ನುವ ವದಂತಿಗೆ ಪ್ರತಿಕ್ರಿಯೆ ಕೊಟ್ಟ BSY, ನಮ್ಮವರು ಯಾರು ಪಕ್ಷ ಬಿಡಲ್ಲ, ಅಲ್ಲದೆ ಅಧಿವೇಶನದಲ್ಲಿ ವಿಶ್ವಾಸಮತ ಯಾಚನೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ನಂತರ ಮುಂದಿನ ತೀರ್ಮಾನ ಕೈಗೊಳ್ತೇವೆ ಅಂತಾನೂ ತಿಳಿಸಿದ್ದಾರೆ. ಇನ್ನು ಆಪರೇಷನ್ ಕಮಲದ ಬಗ್ಗೆ ರಿಯಾಕ್ಟ್ ಮಾಡಿದ ಯಡಿಯೂರಪ್ಪ, ನಾವ್ ಎಲ್ಲೂ ಆಪರೇಷನ್ ಮಾಡ್ತೀವಿ ಅಂತಾನೂ ಹೇಳಿಲ್ಲ, ನಾನು ಯಾರನ್ನೂ ಸಂಪರ್ಕಿಸಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಮೆರಿಕದಿಂದ ಬರ್ಲಿ, ಅಮೆರಿಕ ದೂರ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು.
ನಿನ್ನೆ ಕಾಂಗ್ರೆಸ್ನ ಇಬ್ಬರು ಶಾಸಕರು ರಾಜೀನಾಮೆ ನೀಡಿದ್ರಿಂದ ರಾಜ್ಯ ಸರ್ಕಾರದಲ್ಲಿ ಕಂಪನ ಉಂಟಾಗಿದೆ. ಆದರೆ ಶಾಸಕ ಆನಂದ್ ಸಿಂಗ್ ರಾಜೀನಾಮೆ ಮಾತ್ರ ಸ್ಪೀಕರ್ ಕಚೇರಿ ತಲುಪಿದ್ದು, ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪತ್ರ ಇನ್ನೂ ಸ್ಪೀಕರ್ ಕಚೇರಿ ತಲುಪಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್. ಈ ಬಗ್ಗೆ ಕೋಲಾರದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸ್ಪೀಕರ್ ರಮೇಶ್ ಕುಮಾರ್, ಆನಂದ್ ಸಿಂಗ್ ರಾಜೀನಾಮೆ ಪತ್ರ ನನಗೆ ಬಂದಿದೆ, ರಮೇಶ್ ಜಾರಕಿಹೊಳಿ ಪತ್ರ ನನ್ನ ಬಳಿ ಬಂದಿಲ್ಲ, ರಾಜೀನಾಮೆ ಪತ್ರ ನನಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆನಂದ್ ಸಿಂಗ್ ಅವರ ರಾಜೀನಾಮೆ ಪತ್ರವನ್ನ ನನ್ನ ಕಚೇರಿಗೆ ಕಳಿಸಿದ್ದೀನಿ, ನಿಯಮಾನುಸಾರ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಏನಾದರೂ ಹೇಳಿಕೆ ಕೊಟ್ಟಿದ್ರೆ ಅದು ಅವರಿಗೆ ಬಿಟ್ಟಿದ್ದು, ನಾನು ಸಂವಿಧಾನಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಯಾರ್ಯಾರ್ದೋ ಹೇಳಿಕೆಗೆ ನಾನ್ಯಾಕೆ ಉತ್ತರ ಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನನ್ನ ರಾಜೀನಾಮೆಯ ಹಿಂದೆ ಯಾರ ಒತ್ತಡವೂ ಇಲ್ಲ ಅಂತ ಹೇಳಿ ವಿಜಯನಗರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಹೇಳಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ, ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಸಚಿವ ಸ್ಥಾನ ಬೇಕಾಗಿಲ್ಲ ಅಂತ ಹೇಳಿರುವ ಆನಂದ್ ಸಿಂಗ್, ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ ವಿರೋಧಿಸಿ ಹಾಗೂ ಹೊಸಪೇಟೆ ಜಿಲ್ಲೆಯ ಘೋಷಣೆಗೆ ಒತ್ತಾಯಿಸಿ ರಾಜೀನಾಮೆ ನೀಡಿರುವುದಾಗಿ ಹೊಸಪೇಟೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲೇ ನಾನು ಸರ್ಕಾರ ಮತ್ತು ಪಕ್ಷಕ್ಕೆ ಸಮಯ ಕೊಡ್ತಾ ಇರುವೆ ಅಂತ ಎಚ್ಚರಿಸಿದ್ದಾರೆ. ನಾನು ಕೇವಲ ಜಿಂದಾಲ್ ಕಂಪನಿಯ ವಿರುದ್ಧ ಇಲ್ಲ, ಯಾವುದೇ ಕಾರ್ಖಾನೆಗೆ ಸರ್ಕಾರಿ ಭೂಮಿ ಕೊಡಬಾರದು ಅಂತ ಆಗ್ರಹಿಸಿದ್ರು. ಇನ್ನು ನಿನ್ನೆ ರಾಜೀನಾಮೆ ನೀಡಿದ ಬಳಿಕ ತಡರಾತ್ರಿ ಸ್ವಕ್ಷೇತ್ರಕ್ಕೆ ತೆರಳಿದ ಆನಂದ್ ಸಿಂಗ್ ಇವತ್ತು ಕ್ಷೇತ್ರದ ಮುಖಂಡರು ಹಾಗೂ ಬೆಂಬಲಿಗರ ಜೊತೆ ಸಭೆ ಮಾಡಿದ್ದಾರೆ. ಇನ್ನು ಜಿಂದಾಲ್ ವಿಚಾರವಾಗಿ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರೆ ಅವರು ರಾಜೀನಾಮೆ ವಾಪಸ್ ಪಡಿಬೇಕು ಅಂತ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಪಾಟೀಲ್ ಮನವಿಯನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಕೂಡ ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ ಮಾಡಿರೋದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಆನಂದ್ ಸಿಂಗ್ ರಿಸೈನ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪಾಟೀಲ್, ಜಿಂದಾಲ್ಗೆ ಭೂಮಿ ಮಾರಾಟ ಮಾಡಿರೋ ವಿಚಾರ ಸಂಪುಟ ಉಪಸಮಿತಿಗೆ ನೀಡಲಾಗಿದೆ. ಉಪಸಮಿತಿ ಏನ್ ವರದಿ ನೀಡುತ್ತೋ ನೋಡೋಣ. ವರದಿ ಕೊಡೋವರೆಗೂ ಯಾರು ಆತಂಕ ಪಡುವಂತ ಅಗತ್ಯ ಇಲ್ಲ. ಸಂಪುಟ ಉಪಸಮಿತಿ ವರದಿ ಬರೋವರೆಗೂ ಆನಂದ್ ಸಿಂಗ್ ಯಾವುದೇ ನಿರ್ಧಾರವನ್ನ ಮಾಡಬಾರದು. ಉಪಸಮಿತಿ ವರದಿ ಬಂದ ನಂತರ ಈ ಬಗ್ಗೆ ಆನಂದ್ ಸಿಂಗ್ ನಿರ್ಧಾರ ಮಾಡಲಿ ಅಂತ ಹೇಳಿದ್ದಾರೆ. ಇನ್ನು ರಾಜೀನಾಮೆ ನೀಡೋದೊಂದೇ ಪರಿಹಾರ ಅಲ್ಲ ಅಂತ ಜೆಡಿಎಸ್ ನಾಯಕ ವೈಎಸ್ಪಿ ದತ್ತ ಕೂಡ ಹೇಳಿದ್ದಾರೆ. ಅತೃಪ್ತರಿದ್ರೆ ಅಂತವರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡಬೇಕು. ಮೈತ್ರಿ ನಾಯಕರು ಮನವೊಲಿಸೋ ಕೆಲಸವನ್ನ ಮಾಡಬಾರದು. ಮೈತ್ರಿ ನಾಯಕರು ಓಲೈಕೆ ಮಾಡೋದನ್ನ ಬಿಟ್ಟು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು ಅಂತ ದೋಸ್ತಿ ನಾಯಕರಿಗೂ ಮನವಿಯನ್ನ ಮಾಡಿದ್ದಾರೆ. ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟರೆ ಏನೂ ಆಗಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಫ್ಯಾಕ್ಸ್ ಮೂಲಕ ರಾಜೀನಾಮೆ ಸಲ್ಲಿಸಿದ್ದಾರೆ, ಫ್ಯಾಕ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರು. ಸರ್ಕಾರ ಪತನ ಆಗಬೇಕಾದ್ರೆ 15 ಶಾಸಕರು ರಾಜೀನಾಮೆ ಕೊಡಬೇಕಾಗುತ್ತೆ. ಒಬ್ಬ ಶಾಸಕರು ರಾಜೀನಾಮೆ ಕೊಟ್ರೆ ಏನೂ ಆಗಲ್ಲ, 15ರಷ್ಟು ಶಾಸಕರು ಹೋಗೋಕ್ಕಾಗಲ್ಲ. ಸದ್ಯ ರಾಜೀನಾಮೆ ಸಂಖ್ಯೆ 2ರಲ್ಲಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ನಿಗದಿಯಂತೆ ಜುಲೈ 5ಕ್ಕೆ ಬೆಂಗಳೂರಿಗೆ ಬರ್ತಾರೆ, ಎಲ್ಲರ ಮನವೊಲಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತಾನೂ ಹೇಳಿದ್ರು. ಲೋಕಸಭಾ ಚುನಾವಣೆ ವೇಳೆಯಲ್ಲೇ ಗೋಕಾಕ್ ಉಪಚುನಾವಣೆಗೆ ತಯಾರಿ ಮಾಡಿದ್ದು, ಗೋಕಾಕ್ನಿಂದ ಲಖನ್ ಜಾರಕಿಹೊಳಿ ಸ್ಪರ್ಧೆ ಮಾಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಲಖನ್ ಕ್ಷೇತ್ರ ಸುತ್ತುತ್ತಾ ಇದ್ದಾರೆ ಅಂತ ಹೇಳಿದ್ರು. ಕುಟುಂಬ ಮತ್ತು ರಾಜಕೀಯ ಬೇರೆ ಬೇರೆ, ಚುನಾವಣೆ ಪಾರ್ಟಿ ಬೇಸ್ ಮೇಲೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ರಮೇಶ್ ಜಾರಕಿಹೊಳಿ ವಿರುದ್ಧ ಅವರ ಮತ್ತೊಬ್ಬ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಗರಂ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿಯನ್ನ 3 ಜನ ಅಳಿಯಂದಿರ ಕಂಟ್ರೋಲ್ನಲ್ಲಿ ಇದ್ದಾರೆ ಅಂತ ಆರೋಪಿಸಿರುವಂತಹ ಲಖನ್, 3 ಜನ ಅಳಿಯಂದರು 20 ವರ್ಷಗಳಿಂದ ರಮೇಶ್ ಜಾರಕಿಹೊಳಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಚಿವರಾಗಿದ್ದಾಗ ಕ್ಯಾಬಿನೆಟ್ ಸಿಎಲ್ಪಿ ಸಭೆಗೆ ಗೈರಾಗಲು ಅಳಿಯಂದ್ರೇ ಕಾರಣ. ಅಳಿಯಂದ್ರೇ ಸೇರಿ ರಮೇಶ್ ಜಾರಕಿಹೊಳಿಯವರನ್ನ ರಾಜಕೀಯವಾಗಿ ಹಾಳು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ನಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಲಖನ್, 1 ವರ್ಷದಿಂದ ರಮೇಶ್ ಜಾರಕಿಹೊಳಿ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿದ್ರು. ಇನ್ನು ಗೋಕಾಕ್ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಲಖನ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ. ಈಗಾಗಲೇ ಗೋಕಾಕ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಇನ್ನೂ ಕೂಡ ಇಬ್ಬರು ಶಾಸಕರ ರಾಜೀನಾಮೆಯನ್ನ ಅಂಗೀಕರಿಸಿಯೇ ಇಲ್ಲ. ಶಾಸಕರ ರಾಜೀನಾಮೆಯಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಪರಮೇಶ್ವರ್, ರಾಜೀನಾಮೆ ಕೊಟ್ಟಿರೋದು ಸತ್ಯ ಇರಬಹುದು, ಆದ್ರೆ ಸ್ಪೀಕರ್ ಕನ್ಫರ್ಮ್ ಮಾಡಬೇಕು. ರಾಜೀನಾಮೆಯಿಂದ ಮೈತ್ರಿ ಸರ್ಕಾರಕ್ಕೆ ಸಂಖ್ಯಾಬಲದ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇನ್ನು ಜಿಂದಾಲ್ ವಿಚಾರವಾಗಿ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿರುವ ಬಗ್ಗೆ ಪ್ರತಿಕ್ರಿಯಿಸಿ, ಜಿಂದಾಲ್ ಬಗ್ಗೆ ಆನಂದ್ ಸಿಂಗ್ ನನ್ನ ಜೊತೆ ಮಾತನಾಡಿಲ್ಲ, ಆನಂದ್ ಸಿಂಗ್ ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ, ಆಪರೇಷನ್ ಕಮಲ ನಡೀತಾ ಇದೆ ಅನ್ನುವ ಮಾಹಿತಿ ಇದೆ ಅಂತ ಹೇಳಿದ್ರು. ಬಿಜೆಪಿ ಹೈಕಮಾಂಡ್ ಮೂಲಕನೇ ಆಪರೇಷನ್ ನಡೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರಲ್ಲೂ ಅಸಮಾಧಾನ ಇದೆ, ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ ಅಂತ ಬಿಜೆಪಿ ಶಾಸಕರು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ.
ಇನ್ನಷ್ಟು ಶಾಸಕರು ಕೈಕೊಡೋ ಭೀತಿಯಲ್ಲಿ ಇರುವಾಗಲೇ ಬಂಡಾಯ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರೆ, ಬಂಡಾಯ ಎದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದಾಗಿ ಅತೃಪ್ತ ಶಾಸಕರಿಗೆ ಕೆಪಿಸಿಸಿ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ನಂತರ ಮಾತನಾಡಿದ ವೇಣುಗೋಪಾಲ್, ರಾಜ್ಯದಲ್ಲಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಬಿಜೆಪಿ ಮೊದಲಿಂದಲೂ ಸರ್ಕಾರ ಕೆಡವೋಕೆ ಪ್ರಯತ್ನ ಪಡ್ತಾನೇ ಇದೆ, ಯಾವ ಶಾಸಕರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು. ಇನ್ನು ಅತೃಪ್ತರ ಮನವೊಲಿಕೆಗೆ ಖುದ್ದು ವೇಣುಗೋಪಾಲ್ ಅವರೇ ಅಖಾಡಕ್ಕೆ ಇಳಿಯಲಿದ್ದಾರೆ. ಈ ಸಂಬಂಧ ನಾಳೆ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದ್ದು, ಅತೃಪ್ತ ಶಾಸಕರ ಜೊತೆ ಕೆಸಿವಿ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಗೊತ್ತಾಗಿದೆ. ಈಗಾಗಲೇ ರಾಜ್ಯ ನಾಯಕರಿಂದ ಮಾಹಿತಿ ಸಂಗ್ರಹವನ್ನ ಮಾಡಿರೋ ವೇಣುಗೋಪಾಲ್ ಕೆಲ ಅತೃಪ್ತ ಶಾಸಕರಿಗೂ ಕರೆ ಮಾಡಿ ಮಾತನಾಡಿದಾರಂತೆ. ನಾನು ಬರೋವರೆಗೆ ಯಾವುದೇ ನಿರ್ಧಾರ ಬೇಡ, ನಿಮ್ಮ ಅಸಮಾಧಾನವನ್ನ ಸರಿ ಮಾಡ್ತೀವಿ ಅಂತ ಕೆಲ ಅತೃಪ್ತ ಶಾಸಕರಿಗೆ ಅಭಯವನ್ನ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಮಧ್ಯೆಯೂ ದೋಸ್ತಿ ಸರ್ಕಾರದ ಸಚಿವ ಜಿಟಿ ದೇವೇಗೌಡ ಬಿಜೆಪಿ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಪರ ಸಚಿವ ಜಿಟಿಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಇಬ್ಬರೂ ಯಾರ ರಾಜೀನಾಮೆಯನ್ನ ಕೊಡಿಸಲು ಹೋಗಿಲ್ಲ, ಎದುರಾಳಿ ಸರ್ಕಾರಕ್ಕೆ ಅಭದ್ರತೆ ಸೃಷ್ಟಿಸುವ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಜಿಟಿಡಿ, ಸರ್ಕಾರ ಬೀಳಿಸೋದು ಬಿಜೆಪಿ ರಾಜ್ಯ ನಾಯಕರ ಕೈಯಲ್ಲಿಲ್ಲ, ಅದೇನಿದ್ರೂ ಅಮಿತ್ ಶಾ ಹಾಗೂ ಮೋದಿಯವರ ಕೈಯಲ್ಲಿದೆ. ಆದ್ರೆ ಅವರಿಬ್ಬರ ಗಮನ ಈಗ ಕೇಂದ್ರ ಬಜೆಟ್ ಅಧಿವೇಶನದ ಮೇಲಿದೆ. ಕಾಶ್ಮೀರ ಸಮಸ್ಯೆ, ಅಮೆರಿಕ, ಚೀನಾ ಜೊತೆ ಚರ್ಚೆಯಲ್ಲಿದ್ದಾರೆ. ಹಾಗಾಗಿ ಸರ್ಕಾರ ಸುದ್ದಿಗೆ ಅವರು ಬರಲ್ಲ ಅಂತ ಬಿಜೆಪಿ ನಾಯಕರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಕೇಂದ್ರದಲ್ಲಿ ಮೋದಿ, ರಾಜ್ಯದಲ್ಲಿ ಕುಮಾರಸ್ವಾಮಿ ಇಬ್ಬರೂ ನಾಯಕರ ಮೇಲೂ ನನಗೆ ಪ್ರೀತಿ ಇದೆ ಅಂತ ಹೇಳಿರೋ ಜಿಟಿಡಿ, ನನಗೆ ಎಲ್ಲಾ ಪಕ್ಷದ ನಾಯಕರ ಮೇಲೆ ಪ್ರೀತಿ ಇದೆ, ನಾನು ಎಲ್ಲೂ ಹೋಗಲ್ಲ, ಜೆಡಿಎಸ್ ಅಲ್ಲೇ ಇರ್ತೇನೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ನಾವು ಕೂಡ ಆಪರೇಷನ್ ಹಸ್ತ ಮಾಡಲು ಸಿದ್ಧ ಅಂತ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಖಾದರ್, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಆಗ ಬೀಳುತ್ತೆ, ಈಗ ಬೀಳುತ್ತೆ ಅಂತ ಬಿಜೆಪಿ ಹೇಳ್ತಾನೇ ಇದೆ. 1.5 ವರ್ಷದಲ್ಲಿ ಅವರಿಗೆ ರಮೇಶ್ ಜಾರಕಿಹೊಳಿ ಒಬ್ಬರನ್ನೇ ಸೆಳೆಯಲು ಸಾಧ್ಯವಾಯಿತು. ಕೆಲ ಶಾಸಕರು ನಮ್ಮ ಸಂಪರ್ಕದಲ್ಲಿಯೂ ಇದ್ದು, ಮೈತ್ರಿ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ನಮ್ಮ ನಾಯಕರು ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮೈತ್ರಿ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಕಾರಣಕ್ಕೂ ಸರ್ಕಾರ ಅಭದ್ರವಾಗಲು ಬಿಡೋದಿಲ್ಲ. ನಾವು ಶಾಸಕರಾಗಿ, ಸಚಿವರಾಗಿ ನಮ್ಮ ಕ್ಷೇತ್ರ ಇಲಾಖೆಯ ಕೆಲಸವನ್ನ ಮಾಡ್ತೀವಿ. ಆದ್ರೆ ಅಸಂವಿಧಾನಿಕವಾಗಿ ನಡ್ಕೊಂಡು ಬಿಜೆಪಿ ಸರ್ಕಾರ ಪತನಕ್ಕೆ ಕೈ ಹಾಕಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ಸರ್ಕಾರ ಉಳಿಸ್ಕೊಳ್ಳೋಕೆ ಏನ್ ಮಾಡಬೇಕೋ ಅದನ್ನ ಮಾಡ್ತೀವಿ ಅಂತ ಖಾದರ್ ವಾರ್ನ್ ಮಾಡಿದ. ದೋಸ್ತಿ ಸರ್ಕಾರ ಸಂಕಷ್ಟದಲ್ಲಿ ಇರುವಾಗಲೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಫಾರಿನ್ ಟೂರ್ ಹೋಗಿದ್ದಾರೆ. ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾಗಿದ್ದ ದಿನೇಶ್ ಗುಂಡೂರಾವ್ ನಂತರ ತಮ್ಮ ಕುಟುಂಬದ ಜೊತೆ ಪೂರ್ವ ನಿಗದಿಯಂತೆ ಲಂಡನ್ ಪ್ರವಾಸಕ್ಕೆ ಹೋಗಿದ್ದಾರೆ. 8 ದಿನಗಳ ಕಾಲ ಲಂಡನ್ನಲ್ಲೇ ಉಳಿಯಲಿದ್ದಾರೆ. ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿರುವಾಗ ವಿದೇಶ ಪ್ರವಾಸ ಹೋಗಿರುವುದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಡಿಕೆ ಶಿವಕುಮಾರ್, ಸರ್ಕಾರಕ್ಕೆ ಏನೂ ಆಗಲ್ಲ ಅಂತ ದಿನೇಶ್ ಗುಂಡೂರಾವ್ಗೆ ಗೊತ್ತಿದೆ, ಅವರಿಗೂ ಖಾಸಗಿ ಜೀವನ ಇದೆ, ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಬಿಜೆಪಿಯವರ ಆಪರೇಷನ್ಗೆ ನಾವು ರಿವರ್ಸ್ ಆಪರೇಷನ್ ಮಾಡ್ತೀವಿ ಅನ್ನುವ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಇವತ್ತು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಿವರ್ಸ್ ಆಪರೇಷನ್ ಎರಡೂ ತಪ್ಪು, ಇದು ಶಾಸಕರಿಗೆ ಗೌರವ ತರುವ ವಿಚಾರ ಅಲ್ಲ, ಶಾಸಕರು ಮಾರಾಟದ ವಸ್ತುಗಳು ಅಲ್ಲ ಅಂತ ಹೇಳಿ ತನ್ವೀರ್ ಸೇಠ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಸಂಸದ ಜಿಎಸ್ ಬಸವರಾಜ್ ವಿರುದ್ಧ ಸಚಿವ ಎಸ್ಆರ್ ಶ್ರೀನಿವಾಸ್ ಮತ್ತೊಮ್ಮೆ ಗುಡುಗಿದ್ದಾರೆ. ದೇವೇಗೌಡರಿಗೆ ಗಂಗೆ ಶಾಪ ಇದೆ, ಅದಕ್ಕಾಗಿ ದೇವೇಗೌಡರು ಸೋತಿರೋದು ಅಂತ ಸಂಸದ ಬಸವರಾಜು ಹೇಳಿದ್ರು. ಸಂಸದರ ಈ ಮಾತಿಗೆ ಖಾರವಾಗಿ ಉತ್ತರಿಸಿದಂತ ಸಚಿವ ಶ್ರೀನಿವಾಸ್, ಸಂಸದ ಜಿಎಸ್ ಬಸವರಾಜು ಒಬ್ಬ ಬಫೂನ್, ಅವನ ಕೈಲಿ ಏನು ಮಾಡಕ್ಕಾಗಲ್ಲ, ಅವನ ಇಡೀ ರಾಜಕೀಯ ಜೀವನದಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ನಾನು ರಾಜೀನಾಮೆ ನೀಡ್ತೀನಿ, ಅವನ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತು ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವನೇನು ಕೆಲಸ ಮಾಡಿ ಗೆದ್ದಿಲ್ಲ, ಮೋದಿ ಹವಾ, ಹೇಮಾವತಿ ವಿಚಾರದಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡಿ ಗೆದ್ದಿದ್ದಾರೆ. ಗ್ರಾಮ ಪಂಚಾಯತ್ ಅಲ್ಲೂ ಅವನಿಗೆ ಗೆಲ್ಲೋ ಯೋಗ್ಯತೆ ಇಲ್ಲ, ಯಾವಾಗ್ಲೂ ಗಂಗೆ ಶಾಪ ಅಂತ ಹೇಳ್ತಾನೆ. ಏನ್ ಗಂಗೆ ಶಾಪ, ಯಾವ ಗಂಗೆ ಶಾಪ? ಬಸವರಾಜು ಒಬ್ಬ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಾನಮತ್ತರಾಗಿದ್ದ ಯುವಕರ ಗುಂಪೊಂದು ಖಾಸಗಿ ಬಸ್ಸನ್ನ ಅಡ್ಡಗಟ್ಟಿ ಕಂಡಕ್ಟರ್ಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆಯಲ್ಲಿ ನಡೆದಿದೆ. ಹಲ್ಲೆ ನಡೆಸಿರುವ ದೃಶ್ಯ ಬಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಡುಪಿಯ ಹೆಬ್ರಿ ಸಮೀಪ ಕುಡಿದ ಮತ್ತಲ್ಲಿದ್ದ ಯುವಕರು ಕಾರಲ್ಲಿ ಹೋಗ್ತಾ ಇರುವಾಗ ಸೈಡ್ ಕೊಡುವ ವಿಚಾರದಲ್ಲಿ ಗಲಾಟೆ ಮಾಡಿದ್ರು. ಸಾರ್ವಜನಿಕರ ಜೊತೆ ಅನುಚಿತವಾಗಿ ವರ್ತಿಸಿದ್ರು. ಈ ವೇಳೆ ಉಡುಪಿಯಿಂದ ಶಿವಮೊಗ್ಗಕ್ಕೆ ತೆರಳುತ್ತಾ ಇದ್ದ ನಿಶಾನ್ ಬಸ್ ಕಂಡಕ್ಟರ್ ಗಣೇಶ್ ಅನ್ನೋರು ಗಲಾಟೆ ಬಿಡಿಸಿದ್ರು. ನಂತರ ಹೆಬ್ರಿ ಸೀತಾ ನದಿಯಿಂದ ಮಂಡಗದ್ದೆವರೆಗೆ ಕಾರಲ್ಲಿ ಬಸ್ನ ಹಿಂಬಾಲಿಸಿಕೊಂಡು ಬಂದ ಯುವಕರ ತಂಡ ಬಸ್ಸನ್ನ ಅಡ್ಡಗಟ್ಟಿ ಕಂಡಕ್ಟರ್ ಗಣೇಶ್ ಮೇಲೆ ಹಲ್ಲೆ ಮಾಡಿದೆ. ಅಲ್ಲದೆ 10,000 ರೂಪಾಯಿಗೂ ಹೆಚ್ಚು ಹಣ ಕೂಡ ದೋಚಿದ್ದಾರಂತೆ. 2 ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು, ಹಲ್ಲೆ ಮಾಡಿರುವ ಆರೋಪಿಗಳು ಉಡುಪಿಯ ಪರ್ಕಳದವರು ಅಂತ ಗೊತ್ತಾಗಿದೆ.
ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೌಂಡ್ ಮಾಡಿದ ಸ್ವಾಭಿಮಾನದ ವಿಚಾರ ಈಗ ಸಂಸತ್ನಲ್ಲೂ ಮಾರ್ಧನಿಸಿದೆ. ಇವತ್ತು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತು ಆರಂಭಿಸಿದ ಮಂಡ್ಯ ಸಂಸದೆ ಸುಮಲತಾ ಮಂಡ್ಯದ ಸ್ವಾಭಿಮಾನಿ ಜನತೆಗೆ ಧನ್ಯವಾದ ಅಂತ ಹೇಳಿದರು. ಇನ್ನು ಕಾವೇರಿ ವಿಚಾರ ಪ್ರಸ್ತಾಪ ಮಾಡಿದ ಸುಮಲತಾ ರೈತರ ಪರ ದನಿಯನ್ನ ಎತ್ತಿದ್ದಾರೆ. ಬರ ಪರಿಸ್ಥಿತಿ, ಕುಡಿಯೋ ನೀರಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಜಾನುವಾರುಗಳಿಗೂ ಮೇವಿನ ಕೊರತೆ ಇದೆ. ರೈತರ ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸರ್ಕಾರ ಮೊದಲು ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪ್ರಧಾನಿ ಜಲಸಂಪನ್ಮೂಲ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧವೂ ಪೊಟ್ಟು ಮಾಡಿದ ಸುಮಲತಾ ರೈತರಿಗೆ ಬ್ಯಾಂಕ್ಗಳ ಕೃಷಿ ಸಾಲ ತೀರಿಸಲಾಗ್ತಾ ಇಲ್ಲ, ರಾಜ್ಯ ಸರ್ಕಾರದ ಸಾಲ ಮನ್ನಾ ಭರವಸೆ ಈಡೇರಿಲ್ಲ ಅಂತ ಆರೋಪವನ್ನ ಮಾಡಿದ್ರು. ಕೊನೆಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗಿ ಸುಮಲತಾ ಮಾತನ್ನ ಮುಗಿಸಿದ್ರು. ಮಂಡ್ಯ ಜಿಲ್ಲೆಯ ನಾಲೆಗೆ ನೀರು ಬಿಡುವ ವಿಚಾರವಾಗಿ ರೈತರ ಹೋರಾಟ ಮತ್ತಷ್ಟು ಕಾವು ಪಡೆದಿದೆ. ಇವತ್ತು ಮದ್ದೂರಿನ ಗಜ್ಜಲಗೆರೆ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀರು ಬಿಡದೆ ರಾಜ್ಯ ಸರ್ಕಾರ ರಾಜಕೀಯ ದ್ವೇಷ ಸಾಧಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ರೈತರ ಸಿಎಂ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಈಗ ಸಿಎಂ ರೈತರ ಸಂಕಷ್ಟ ಪರಿಹಾರಕ್ಕೆ ಬರ್ತಾ ಇಲ್ಲ, ಮಗನ ಸೋಲಿನ ಪ್ರತೀಕಾರಕ್ಕೆ ಸಂಸದೆ ಮೇಲೆ ಹೇಳ್ತಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ರಸ್ತೆ ತಡೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದ್ರೂ ನೀರು ಬಿಡುಗಡೆ ಮಾಡಿ ರೈತರ ರಕ್ಷಣೆಗೆ ಮುಂದಾಗಬೇಕು ಅಂತ ಒತ್ತಾಯ ಮಾಡಿದ್ರು. ಇನ್ನು ರೈತರ ಬೆಳೆಗೆ 10 ದಿನಗಳ ಒಳಗಾಗಿ ನೀರು ಬಿಡದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಮಂಡ್ಯ ಜಿಲ್ಲಾ ಬಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಹೆದ್ದಾರಿ ಬಂದ್ ಮಾಡುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಮಠದ ವಿರುದ್ಧ ಬಿಜೆಪಿ ಮುಖಂಡ ಆರ್ ಅಶೋಕ್ ಅವರ ಹೆಸರಲ್ಲಿ ಮಾಡಿರುವಂತಹ ಫೇಸ್ಬುಕ್ ಪೋಸ್ಟ್ ವಿವಾದವನ್ನ ಎಬ್ಬಿಸಿದೆ. ಅಮೆರಿಕದಲ್ಲಿ ಕಾಲಭೈರವ ದೇಗುಲ ಸ್ಥಾಪಿಸುವ ಅವಶ್ಯಕತೆ ಏನಿತ್ತು? ಇತ್ತೀಚೆಗೆ ಮಠಗಳು ದುಡ್ಡು ಮಾಡಲು ನಿಂತಿವೆ ಅಂತ ಆರ್ ಅಶೋಕ್ ಹೆಸರಲ್ಲಿ ಫೇಸ್ಬುಕ್ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅಮೆರಿಕ ಹೋಗಿದ್ದನ್ನ ಹೀಯಾಳಿಸುವಂತೆ ಸಂದೇಶ ಹರಿಬಿಡಲಾಗಿದೆ. ಒಕ್ಕಲಿಗ ಕಮ್ಯುನಿಟಿಯ ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಈ ಪೋಸ್ಟ್ ಹರಿದಾಡಿತ್ತು. ಆದರೆ ಈ ಪೋಸ್ಟ್ ಅನ್ನ ಯಾರೋ ಕಿಡಿಗೇಡಿಗಳು ಅಶೋಕ್ ಹೆಸರಲ್ಲಿ ಪೋಸ್ಟ್ ಮಾಡಿದ್ದು ಒಕ್ಕಲಿಗ ಗ್ರೂಪ್ ಹಾಗೂ ಮಠದ ಗ್ರೂಪ್ಗಳಲ್ಲಿ ಪೋಸ್ಟ್ ವೈರಲ್ ಆಗಿದೆ. ಈ ಪೋಸ್ಟ್ ಅನ್ನ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿರೋ ಗೌಡ ತಿಮ್ಮಯ್ಯ ಅನ್ನೋರ ವಿರುದ್ಧ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಕೋದಂಡರಾಮ್ ದೂರನ್ನ ಕೊಟ್ಟಿದ್ರು. ನಂತರ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಮುದಾಯಗಳ ಮಧ್ಯೆ ಬಿರುಕು ತರಲು ಕಿಡಿಗೇಡಿಗಳಿಂದ ಇಂತಹ ಕೃತ್ಯ ನಡೆದಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ವಾಟ್ಸ್ಆಪ್ನಲ್ಲಿ ಪೋಸ್ಟ್ ಹರಿಬಿಟ್ಟವರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಮಹಾಮಳೆಗೆ ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ಕಳೆದ 1 ವಾರದಿಂದ ಬೆಂಬಿಡದೆ ಸುರಿತಾ ಇರೋ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವಾಣಿಜ್ಯ ನಗರಿ ಮುಂಬೈ ಸಂಪೂರ್ಣವಾಗಿ ಮಳೆ ನೀರಲ್ಲೇ ಮುಳುಗಿ ಹೋಗಿದೆ. ಮನೆಯಿಂದ ಹೊರಬರಲಾಗದ ಸ್ಥಿತಿಯಲ್ಲಿ ಜನ ಇದ್ದಾರೆ. ರೈಲು ಸಂಚಾರ ವ್ಯತ್ಯಯದಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಮುಂಬೈ ಅಷ್ಟೇ ಅಲ್ಲದೆ ಪುಣೆ ಹಾಗೂ ನವಿ ಮುಂಬೈ ಸೇರಿದಂತೆ ಹಲವು ಕಡೆ ರಸ್ತೆಗಳು ಜಲಾವೃತವಾಗಿ ಜನಜೀವನವೇ ದುಸ್ತರವಾಗಿದೆ. ಇನ್ನು ಮಳೆಯಲ್ಲೇ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ವರುಣನ ಕಾಟಕ್ಕೆ ಮುಂಬೈನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. 9 ರೈಲುಗಳು ರದ್ದಾಗಿದ್ದು ಹಲವು ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಇನ್ನು ಮುಂಬೈ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ 50ಕ್ಕೂ ಹೆಚ್ಚಿನ ವಿಮಾನಗಳ ಮಾರ್ಗವನ್ನು ಬದಲು ಮಾಡಲಾಗಿದೆ. ಮಹಾರಾಷ್ಟದ ವಿವಿಧೆಡೆ ಮಳೆಯಿಂದಾಗಿ ಅವಘಡ ಸಂಭವಿಸಿದ್ದು 25ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮುಂಬೈ ಹಾಗೂ ಪುಣೆಯಲ್ಲಿ ಮತ್ತೆ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದ್ದು ಜನರು ಆತಂಕದಲ್ಲಿದ್ದಾರೆ. ಇನ್ನು ಮಹಾರಾಷ್ಟ್ರದ ಮಹಾಮಳೆ ನಮ್ಮ ರಾಜ್ಯದಲ್ಲೂ ಕಾಟ ಕೊಟ್ಟಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ರಾಜ್ಯದ ಕೃಷ್ಣಾ, ದೂದ್ಗಂಗಾ ಮತ್ತು ವೇದಗಂಗಾ ನದಿಗಳು ತುಂಬಿ ಹರಿತಾ ಇವೆ. 25,000 ಕ್ಯೂಸೆಕ್ನಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಇದರಿಂದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ 3 ಗ್ರಾಮಗಳ ಕೆಳ ಹಂತದ ಸಂಪರ್ಕ ಸೇತುವೆಗಳು ಪ್ರವಾಹಕ್ಕೆ ಮುಳುಗಡೆಯಾಗಿದೆ. ಕಾರದಗ, ಭೋಜ, ಬಾರವಾಡ, ಕುನ್ನೂರ, ಭೋಜವಾಡಿ, ಕುನ್ನೂರ ಗ್ರಾಮಗಳ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ. ಜೋರಾದ ಗಾಳಿಗೆ ವಿಂಡ್ ಫ್ಯಾನ್ ರೆಕ್ಕೆಗಳೇ ಹಾರ್ ಹೋಗಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕಪ್ಪತ್ತಗುಡ್ಡದಲ್ಲಿ ಈ ಘಟನೆ ನಡೆದಿರೋದು. ಖಾಸಗಿ ಕಂಪನಿಯೊಂದರ ಒಡೆತನದ ಗಾಳಿ ವಿದ್ಯುತ್ ಫ್ಯಾನ್ ಇದಾಗಿದ್ದು ಜೋರಾದ ಗಾಳಿಗೆ 3 ರೆಕ್ಕೆಗಳು ಮುರಿದಿದ್ದು ದಿಕ್ಕಾಪಾಲಾಗಿ ಬಿದ್ದಿವೆ. ಈ ದೃಶ್ಯ ಸ್ಥಳದಲ್ಲಿದ್ದ ಜನರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತೇಜಸ್ ಯುದ್ಧ ವಿಮಾನದ ಇಂಧನ ಟ್ಯಾಂಕ್ ಇದ್ದಕ್ಕಿದ್ದಂತೆ ಕಳಚಿ ಜಮೀನಿನಲ್ಲಿ ಬಿದ್ದಿದೆ. ತಮಿಳುನಾಡಿನ ಕೊಯಮತ್ತೂರಲ್ಲಿ ಈ ಘಟನೆ ನಡೆದಿದೆ. ಟ್ಯಾಂಕ್ ಬಿದ್ದ ರಭಸಕ್ಕೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಆದರೆ ತೇಜಸ್ ಯುದ್ಧ ವಿಮಾನ ಸೇಫ್ ಆಗಿ ಸೂಳೂರು ವಾಯುನೆಲೆಯಲ್ಲಿ ಲ್ಯಾಂಡ್ ಆಗಿದೆ. ಸ್ಥಳಕ್ಕೆ ಭಾರತೀಯ ವಾಯುಪಡೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ವಿಮಾನದಲ್ಲಿದ್ದವರು ಸೇಫ್ ಆಗಿದ್ದಾರೆ ಅಂತ ಚೆನ್ನೈನ ರಕ್ಷಣಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ವಿಮಾನದ ಟ್ಯಾಂಕ್ ಬಿದ್ದ ಜಮೀನಿನಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ.
ದಕ್ಷಿಣ ಭಾರತದ ನಕ್ಸಲ್ ನಾಯಕ ಮಡಿಕೇರಿಯ ಕೋರ್ಟ್ನಲ್ಲಿ ನಕ್ಸಲ್ ಪರ ಘೋಷಣೆಯನ್ನ ಕೂಗಿದ್ದಾನೆ. ಕೇರಳದ ವೈಫೂರು ಜೈಲಲ್ಲಿದ್ದಂಥ ದಕ್ಷಿಣ ಭಾರತದ ನಕ್ಸಲ್ ನಾಯಕ ರೂಪೇಶ್ನನ್ನ ನಿನ್ನೆ ಬಿಗಿ ಭದ್ರತೆಯಲ್ಲಿ ಮಡಿಕೇರಿ ಜೈಲಿಗೆ ಕರೆತರಲಾಗಿತ್ತು. 2010ರಲ್ಲಿ ಕೊಡಗಿನ ಮುಂಡ್ರೋಡು ಅರಣ್ಯದಲ್ಲಿ ಕಾಣಿಸಿಕೊಂಡಂತಹ ಆರೋಪದಲ್ಲಿ ರೂಪೇಶ್ನನ್ನ ಇವತ್ತು ಮಡಿಕೇರಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೇರಳ ಹಾಗೂ ಕರ್ನಾಟಕ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಡಿಕೇರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ವೇಳೆ ನ್ಯಾಯಾಲಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ರೂಪೇಶ್ ನಕ್ಸಲ್ ಪರ ಘೋಷಣೆಯನ್ನ ಕೂಗಿದ್ದಾನೆ. ನಕ್ಸಲ್ವಾದ ಜಿಂದಾಬಾದ್, ಮಾವೋಯಿಸಂ ಈಸ್ ನಾಟ್ ಟೆರರಿಸಂ ಅಂತ ಕೂಗಿದ್ದಾನೆ. ನಂತರ ನಗ್ನಗ್ತಲೇ ಕೋರ್ಟ್ ಹಾಲ್ಗೂ ಪ್ರವೇಶವನ್ನ ಮಾಡಿದ್ದಾನೆ. ಅಮರನಾಥ ಯಾತ್ರೆಯ 2ನೇ ದಿನದ ಯಾತ್ರೆ ನಡೀತಾ ಇದೆ. ಭಂ ಭಂ ಭೋಲೆನಾಥ್ ಅಂತ ಹೇಳ್ತಾ ದುರ್ಗಮದ ಹಾದಿಯಲ್ಲಿ ಅಮರನಾಥನ ದರ್ಶನಕ್ಕೆ ಯಾತ್ರಿಗಳು ತೆರಳುತ್ತಾ ಇದ್ದಾರೆ. ಕಾಶ್ಮೀರದ ಬೆಟ್ಟ ಗುಡ್ಡಗಳ ಮಧ್ಯೆ ಯಾತ್ರಾರ್ಥಿಗಳು ಹೊರಟಿದ್ದಾರೆ. 4 ದಿನ ನಡ್ಕೊಂಡೇ ಹೋಗಬೇಕಾದಂತ ದುರ್ಗಮ ಹಾದಿಯಲ್ಲಿ 2ನೇ ದಿನದ ಯಾತ್ರೆ ಸಾಗ್ತಾ ಇದೆ. ಯುವಕ ಯುವತಿಯರಿಂದ ಹಿಡಿದು ವಯಸ್ಸಾದವರು ಅಮರನಾಥನ ದರ್ಶನ ಪಡೆಯಲು ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸಾಧು ಸಂತರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಯಸ್ಸಾದವರು ಡೋಲಿ ಹಾಗೂ ಕುದುರೆ ಏರಿ ಭೋಲೆನಾಥ್ ದರ್ಶನಕ್ಕೆ ತೆರಳುತ್ತಾ ಇದ್ದಾರೆ. ಭೋಲೆನಾಥನ ದರ್ಶನಕ್ಕೆ 2 ದಿನ ಯಾತ್ರಿಗಳು ನಡಿಬೇಕು. ನಾಳೆ ವರ್ಬಲ್ ಹಾಗೇನೆ ಮಹಾಗಣ್ ಪಂಚತರಣಿ ತಲುಪಿದ್ರೆ 4ನೇ ದಿನ ಪಂಚತರಣಿಯಿಂದ ಸಂಗಮ್ ಮಾರ್ಗದಲ್ಲಿ ಅಮರನಾಥ ಸೇರಿ ಭೋಲೆನಾಥನ ದರ್ಶನವನ್ನ ಮಾಡಬಹುದು. 2 ದಿನಗಳಲ್ಲಿ ಅಮರನಾಥನ ದರ್ಶನ ಅವರಿಗೆ ಸಿಗಲಿದೆ. ಇನ್ನು ಅಮರನಾಥ ಯಾತ್ರೆಗೆ ಸೇನಾ ಸರ್ಪಗಾವಲಿದೆ. ಯಾತ್ರಾರ್ಥಿಗಳು ತೆರಳುವಂತ ದಾರಿಯುದ್ದಕ್ಕೂ ಯೋಧರನ್ನ ನಿಯೋಜಿಸಲಾಗಿದೆ. ಬಾಲಿವುಡ್ ನಟಿ ಅಮಿಷಾ ಪಟೇಲ್ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಕಹೋನಾ ಪ್ಯಾರ್ ಹೈ ಹಾಗೂ ಗದರ್ ಸಿನಿಮಾಗಳ ಮೂಲಕ ಭಾರತದಾದ್ಯಂತ ಮನೆ ಮಾತಾದ ಸುಂದರಿ ಅಮಿಷಾ ಪಟೇಲ್ ಇತ್ತೀಚಿನ ವರ್ಷಗಳಲ್ಲಿ ಅವಕಾಶಗಳಿಲ್ಲದೆ ಕಂಗಾಲಾಗಿದ್ರು. ಹೀಗಾಗಿನೇ ನಾನೇ ಸಿನಿಮಾ ಮಾಡ್ತೀನಿ ಅಂತ 2013ರಲ್ಲೇ ದೇಸಿ ಮ್ಯಾಜಿಕ್ ಅನ್ನುವ ಚಿತ್ರದ ನಿರ್ಮಾಣಕ್ಕೂ ಕೈ ಹಾಕಿದ್ರು. ಹಾಗೆ ಸಿನಿಮಾಗಾಗಿ ನಿರ್ಮಾಪಕ ಅಜಯ್ ಕುಮಾರ್ ಸಿಂಗ್ ಅವರಿಂದ 2.5 ಕೋಟಿ ರೂಪಾಯಿ ಸಾಲ ಮಾಡಿದ್ರಂತೆ. ಆದ್ರೆ ಹಣ ಪಡೆದು ವರ್ಷಗಳೇ ಆದ್ರೂ ಹಿಂತಿರುಗಿಸಿರ್ಲಿಲ್ಲ. ಒತ್ತಡ ಹೇರಿದಾಗ 3 ಕೋಟಿ ರೂಪಾಯಿ ಚೆಕ್ ಕೊಟ್ಟಿದ್ರಂತೆ ಅಮಿಷಾ. ಆದ್ರೆ ಆ ಚೆಕ್ ಕೂಡ ಬೌನ್ಸ್ ಆಗಿದೆ. ಹೀಗಾಗಿ ಅಜಯ್ ಸಿಂಗ್ ರಾಂಚಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಜುಲೈ 8ರಂದು ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯ ಅಮಿಷಾಗೆ ಸಮನ್ಸ್ ಕೊಟ್ಟಿದೆ. ಅವರು ಕೋರ್ಟ್ಗೆ ಹಾಜರಾಗದಿದ್ರೆ ಪೊಲೀಸರು ಅಮಿಷಾ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ.